ಬಾಸ್ ಮೂವಿ ಮಾಡ್ದಷ್ಟು ನಿಮ್ ಬಾಸ್ ಮಾಡೋರೇನೋ. ಲೇ ನಮ್ ಬಾಸ್ ಎರಡೇ ಮೂವಿ ಮಾಡಿದ್ರು ಕ್ರೇಜ್ ಹಂಗ್ ಗೊತ್ತೇನಾ? ನಮ್ ಬಾಸ್ ಮನೆ ಎಷ್ಟು ದೊಡ್ಡದು ಗೊತ್ತಾ? ಲೇ ನಮ್ ಬಾಸ್ಗೋಸ್ಕರ ಪ್ರಾಣ ಕೊಡ್ತೀನಲ್ಲ. ನಿಲ್ಸ ಸಾಕು. ಅವ್ರ ನಮ್ ಬಾಸ್ ಇವ್ರ ನಮ್ ಬಾಸ್ ಅನ್ಬಿಟ್ಟು ಹೊಡೆದಾಡ್ಕೊಂಡ್ ಸಾಯ್ತೀರಾ. ನಮ್ ಆಕ್ಟರ್ಗಳು ಅವ್ರ ಕೆಲಸ ಮಾಡಿ ಅವ್ರ ಸಂಭಾವನೆ ಅವ್ರು ತಗೊಂತಾರೆ. ಇಲ್ಲಿ ನೀವುಗಳ ಕಿತ್ತಾಡ್ಕೊಂಡ್ ಸಾಯ್ತಿರಲ್ಲ. ಆಕ್ಟರ್ಗೆ ಫ್ಯಾನ್ ಆಗಕ್ಕಿಂತ ಮುಂಚೆ ಒಂದು ಮೆಚುರಿಟಿ ಇರ್ಬೇಕು, ಅಭಿಮಾನ ಇರ್ಬೇಕು, ಅಂದ ಅಭಿಮಾನ ಅಲ್ಲ. ನಮ್ ಬಾಸು ನಿಮ್ ಬಾಸು ಅಲ್ವಲೇ. ನಿಮ್ ಬಾಸ್ ಮಾಡೋ ಕೆಲ್ಸನ ಇನ್ಸ್ಪಿರೇಷನ್ ಆಗಿ ತಗೊಳ್ರಿ. ಅದ್ಬಿಟ್ಟು ಅವ್ರವ್ರಿಗೆ ತಂದಿಕ್ ಬಿಟ್ಟು ಜಗಳ ಮಾಡ್ಸೋದಲ್ಲ. ನೀವು ಮಾಡೋ ಜಗಳಕ್ಕೆ ಅವ್ರಿಗೆ ತಂದಿಕ್ ತಮಾಷೆ ನೋಡೋದನ್ನ ಬಿಡಿ ಫಸ್ಟ್. ನೀವ್ ಈ ಜಗಳ ಆಡ್ತಿರೋದ್ನ ನೀವ್ ಓಟ್ ಹಾಕಿದ್ರಲ್ಲ, ಹೋಗ್ ಅವ್ರ ಮೇಲೆ ಪೌರುಷ ತೋರಿಸ್ರಿ. ಅಟ್ಲೀಸ್ಟ್ ಅವಾಗಾದ್ರೂ ನಮ್ ದೇಶ ಉದ್ಧಾರ ಆಗ್ತದೆ. ಓಟ್ ಹಾಕಿರೋ ಅವ್ನ್ ಬಾಡಿಗೆ ಮನೇಲಿ ಇರ್ತಾನೆ, ಓಟ್ ಹಾಕಿಸ್ಕೊಂಡು ಅವ್ನ್ ಬಂಗ್ಲೆಲಿ ಇರ್ತಾನೆ. ಇದು ನಮ್ ದೇಶ. ಇಲ್ಲ ನಮ್ ಪಕ್ಕದಲ್ಲಿರೋ ಚೀನಾ ದೇಶ 50 ವರ್ಷಕ್ಕಾಗೋಷ್ಟು ಡೆವಲಪ್ ಈಗ್ಲೇ ಆಗೈತೆ. ಯಾಕಂದ್ರೆ ಅಲ್ಲಿ ಅವ್ರ ಕೆಲ್ಸ ಅವ್ರು ಮಾಡ್ತಾರೆ. ನಿಮ್ ತರ ಒಬ್ರಿಗೋಸ್ಕರ ಒಬ್ರು ಕಿತ್ತಾಡ್ಕೊಂಡ್ ಸಾಯಲ್ಲ. ನಮ್ ದೇಶದಲ್ಲಿ ರಾಜಕೀಯ ಅನ್ನೋದೇ ದೊಡ್ಡ ಸುಳ್ಳು. ಜಾತಿ ಮತ ಧರ್ಮ ಅನ್ನೋದನ್ನ ಮುಂದೆ ಇಟ್ಬಿಟ್ಟು ಆಟ ಆಡ್ತಾವ್ರೆ. ಇದೆಲ್ಲ ನಿಮ್ಗೆ ಯಾವತ್ ಅರ್ಥ ಆಗುತ್ತೋ? ಮಾಡೋ ಹೋರಾಟ ಏನಿದ್ರು ನಮ್ ದೇಶಕ್ಕೋಸ್ಕರ ಇರ್ಬೇಕು, ಫೀಲ್ಡ್ ಅಲ್ಲಿ ನಡೆಯೋ ಫ್ಯಾನ್ ವರ್ಗಲ್ಲ. ಲೈ ಅವ್ನ ಯಾರ ಪ್ರಾಣ ಕೊಡ್ತೀನಿ ಅಂದಲ್ಲ, ಬರ ಕೊಡೋ ಪ್ರಾಣ ಒಂದು ತಾಯಿಗೆ ಇಲ್ಲ ತಾಯಿನಾಡ್ಗಾಗಿರ್ಬೇಕು. ಅಟ್ಲೀಸ್ಟ್ ಅವಾಗ ನಿಮ್ ಮನೆಯವರಾದ್ರೂ ಖುಷಿ ಪಡ್ತಾರೆ, ನನ್ ಮಗ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟ ಅಂತ. ನೀನ್ ಇವಾಗ ಹೇಳ್ಕೊಂಡ್ ಓಡಾಡ್ತಿದ್ಯಲ್ಲ ನಾನು ಅಭಿಮಾನಿ ಅಂತ, ಆ ಅಂಧ ಅಭಿಮಾನಕ್ಕಲ್ಲ.